ಈಗ ಜನರಲ್ಲಿ ಒಂದು ಪ್ರಶ್ನೆ ಇದೆ, ಈ ಒಂದು ಬೆಲೆ ಏರಿಕೆ ಅಥವಾ ಈ ಅಭಾವ ಒಂದು ವಾರದಲ್ಲಿ ಸರಿ ಹೋಗ್ಬಿಡುತ್ತಾ, ಒಂದು ತಿಂಗಳಲ್ಲಿ ಸರಿ ಹೋಗ್ಬಿಡುತ್ತಾ ಅಂತ. ಆದರೆ ಮೂಡೀಸ್ ರೇಟಿಂಗ್ ಏಜೆನ್ಸಿ ಅನ್ನುವಂತಹ ಸಂಸ್ಥೆ ಇದರ ಒಂದು ಪ್ರಿಡಿಕ್ಷನ್ ಮಾಡಿದೆ, ಭವಿಷ್ಯ ನುಡಿದಿದೆ. ಕನಿಷ್ಠ ಪಕ್ಷ 1 ವರ್ಷ ಆದರೂ ಬೇಕು ಅಂತ ಹೇಳ್ತಾ ಇದೆ. ಇರಾನ್ US ಯುದ್ಧ ನಿಂತರೂ ಕೂಡ ಮುಂಚೆ ಯಾವ ಥರ ಆಯಿತು, ಫೆಬ್ರವರಿ 28 ಯುದ್ಧ ಶುರುವಾದಂತಹ ದಿನ, ಅದಕ್ಕಿಂತ ಮುಂಚೆ ಯಾವ ರೀತಿಯಾದಂತಹ ಒಂದು ಸಪ್ಲೈ ಇತ್ತು, ಆ ರೀತಿಯಾದಂತಹ ಸಪ್ಲೈ ಅದೇ ಥರ ಟ್ರ್ಯಾಕ್ಗೆ ಬರಬೇಕು ಅಂತಂದರೆ ಇನ್ನೂ 1 ವರ್ಷ ಬೇಕು ಅನ್ನುವಂಥ ಒಂದು ಶಾಕಿಂಗ್ ಸಂಗತಿಯನ್ನು ಮೂಡೀಸ್ ರೇಟಿಂಗ್ ಏಜೆನ್ಸಿ ಈಗ ನೀಡ್ತಾ ಇದೆ. ಯಾಕಂದರೆ ಹಾರ್ಮೂಸ್ನಲ್ಲಿ ದಂಡಿ ಟ್ಯಾಂಕರ್ಗಳು ನಿಂತ್ಕೊಂಡಿದ್ದಾವೆ. ಅವುಗಳನ್ನು ಕ್ಲಿಯರ್ ಮಾಡೋಕ್ಕೆ ಟೈಮ್ ಬೇಕು, ಹಡಗುಗಳ ಬ್ಯಾಕ್ಲಾಗ್ ಮಾಡೋಕ್ಕೆ ತಿಂಗಳುಗಟ್ಟಲೆ ಟೈಮ್ ಬೇಕು. ಏನು ಎಲ್ಲವೂ ಕೂಡ ಸರಿಯಾಗಿ ಅಲ್ಲಿರುವಂಥ ಎಲ್ಲ ಹಡಗುಗಳು ಕ್ಲಿಯರ್ ಆಗಿ ವಾಪಸ್ ಆ ಹಡಗುಗಳು ಆಯಾ ದೇಶಗಳಿಗೆ ತಲುಪಿ ಆಯಿಲ್ ರಿಫೈನರಿಗಳಲ್ಲಿ ಪೆಟ್ರೋಲ್ ಡೀಸೆಲ್ ಎಲ್ಲವೂ ಕೂಡ ಮ್ಯಾನುಫ್ಯಾಕ್ಚರ್ ಆಗಿ ಅಥವಾ ಡಿಸ್ಟಿಲೇಷನ್ ಮುಖಾಂತರ ಇದನ್ನು ಪಡ್ಕೊಂಡು ಅದನ್ನು ಮತ್ತೆ ಸರಬರಾಜು ಮಾಡಿ ಪ್ರತಿಯೊಬ್ಬರಿಗೆ, ಅಂದರೆ ನಮಗೆ ನಿಮಗೆ ಪೆಟ್ರೋಲ್ ಡೀಸೆಲ್ ತಲುಪಬೇಕು ಅಂತಂದರೆ ಕನಿಷ್ಠ ಪಕ್ಷ ಮುಂಚಿನ ಥರ ಆಗಬೇಕು ಅಂದರೆ 1 ವರ್ಷ ಬೇಕು ಅನ್ನುವಂಥ ಅಂದಾಜನ್ನು ಮೂಡೀಸ್ ರೇಟಿಂಗ್ ಏಜೆನ್ಸಿ ಈಗ ನೀಡ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂಥ ಯುದ್ಧ ಸದ್ಯಕ್ಕೆ ಮುಗಿಯುವಂಥ ಲಕ್ಷಣ ಕಾಣ್ತಾ ಇಲ್ಲ. ಅಫ್ಕೋರ್ಸ್ ಗೊತ್ತಿರುವಂಥ ವಿಷಯ. ಅಕಸ್ಮಾತ್ ಮುಗಿದ್ರೂ ಕೂಡ ತತ್ಕ್ಷಣಕ್ಕೆ ಇಂಧನ ಬಿಕ್ಕಟ್ಟು ಮುಗಿಯುತ್ತಾ, ಬಗೆಹರಿಯುತ್ತಾ? ಸಾಧ್ಯ ಇಲ್ಲ. ಈ ರೀತಿಯಾಗಿ ಮೂಡೀಸ್ ಹೇಳ್ತಾ ಇದೆ. ಇರಾನ್ ಹಾರ್ಮೂಸ್ ಮೇಲಿನ ಹಿಡಿತ ಯಾವುದೇ ಕಾರಣಕ್ಕೂ ಕೂಡ ಸಡಲ್ ಮಾಡಲ್ಲ. ಯಾಕೆ ಅಂತಂದರೆ ಇರಾನ್ಗಿರುವಂಥ ಒಂದು ಮೇಜರ್ ಚೋಕ್ ಪಾಯಿಂಟ್ ಅಂದರೆ ಅದು ಹಾರ್ಮೂಸ್ ಜಲಸಂಧಿ. ಇನ್ಫ್ಯಾಕ್ಟ್ ಈ ವಾರನ್ನು ಉಲ್ಟಾ ಮಾಡಿದ್ದೆ ಇರಾನ್ ಹಾರ್ಮೂಸ್ ಜಲಸಂಧಿಯ ಹಿಡಿತವನ್ನು ಪಡ್ಕೊಂಡಂತಹ ಸಂದರ್ಭದಲ್ಲಿ. ಹೀಗಾಗಿ ಈ ವರ್ಷ ಪೂರ್ತಿ 2026ರ ವರ್ಷ ಪೂರ್ತಿ ಈ ತೈಲ ಬಿಕ್ಕಟ್ಟು ಇದೇ ರೀತಿ ಮುಂದುವರಿಯುತ್ತೆ ಅನ್ನುವಂಥ ಪ್ರಿಡಿಕ್ಷನನ್ನು ಮೂಡೀಸ್ ರೇಟಿಂಗ್ ಏಜೆನ್ಸಿ ಮಾಡ್ತಾ ಇದೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಈಗ ಲೈವ್ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಚಂದ್ರಮೋಹನ್, ನಮ್ಮ ದೇಶದ ಜನರಿಗೆ, ಇನ್ಫ್ಯಾಕ್ಟ್ ನಮಗೆ ನಿಮಗೆ ಕೂಡ ಎಲ್ಲೋ ಒಂದು ಕಡೆ 1 ತಿಂಗಳಾಗುತ್ತೆ, 2 ತಿಂಗಳಾಗುತ್ತೆ, ಆಮೇಲೆ ಸರಿ ಹೋಗುತ್ತೆ. ಕೇಂದ್ರ ಸರ್ಕಾರ ಕೂಡ ಸ್ಟಾಕ್ ಇದೆ ಅಂತ ಹೇಳ್ತಾ ಇದೆ. ಸೊ ಒಂದು ಮ್ಯಾಕ್ಸಿಮಮ್ 2 ತಿಂಗಳಲ್ಲಿ ಎಲ್ಲ ಸರಿ ಹೋಗ್ಬೋದು ಅನ್ನುವಂಥ ಒಂದು ಅಂದಾಜಿತ್ತು. ಆದರೆ ಮೂಡೀಸ್ ರೇಟಿಂಗ್ ಏಜೆನ್ಸಿ ಕೊಡ್ತಿರುವಂಥ ಒಂದು ಪ್ರಿಡಿಕ್ಷನ್ ಇದೆಯಲ್ಲ, ನುಡಿತಾ ಇರುವಂಥ ಭವಿಷ್ಯ ಒಂದು ರೀತಿ ಶಾಕಿಂಗ್ ಆಗಿದೆ. ಹಾಗಿದ್ರೆ ಹೇಳಿದ ಹಾಗೆ 1 ವರ್ಷ ಮಿನಿಮಮ್ ಬೇಕಾ ಚಂದ್ರಮೋಹನ್ ಎಲ್ಲವೂ ಕೂಡ ಸೆಟ್ ರೈಟ್ ಆಗಕ್ಕೆ? ಹೌದು ರಾಹುಲ್, ಈಗ ಮುಖ್ಯವಾಗಿ ಜಗತ್ತಿನಲ್ಲಿ ತೈಲದ ಬಿಕ್ಕಟ್ಟು ಉಂಟಾಗಿದೆ. ಭಾರತ ಸೇರಿದಂತೆ ವಿಶ್ವದ ಎಲ್ಲ ಪ್ರಮುಖ ದೇಶಗಳಲ್ಲೂ ಕೂಡ ಕಚ್ಚಾ ತೈಲದ ಬೆಲೆ ಏರಿಕೆಯಾಗಿದೆ, ಪೆಟ್ರೋಲ್ ಡೀಸೆಲ್ನ ಬೆಲೆ ಏರಿಕೆಯಾಗಿದೆ. ಈಗ ಮುಖ್ಯವಾಗಿ ಅಮೆರಿಕ ಮತ್ತು ಇರಾನ್ ನಡುವೆ ಶಾಂತಿ ಒಪ್ಪಂದ ಏರ್ಪಟ್ಟರೂ ಕೂಡ ಜಗತ್ತಿನಲ್ಲಿ ತೈಲದ ಬಿಕ್ಕಟ್ಟು ತಕ್ಷಣಕ್ಕೆ ಬಗೆಹರಿಯೋದಿಲ್ಲ. ಕೇವಲ 1-2 ದಿನದಲ್ಲೋ ಅಥವಾ 1-2 ವಾರಗಳಲ್ಲೋ ಬಗೆಹರಿಯೋದಿಲ್ಲ. ಇದು ಬಗೆಹರಿಲಿಕ್ಕೆ ಸಾಕಷ್ಟು ತಿಂಗಳುಗಳೇ ಬೇಕಾಗ್ಬೋದು, ಅಥವಾ ಈ ವರ್ಷದ ಅಂತ್ಯದವರೆಗೂ ಕೂಡ ಜಗತ್ತಿನಲ್ಲಿ ಇದೇ ರೀತಿಯಾಗಿ ತೈಲದ ಬಿಕ್ಕಟ್ಟು ಇರುತ್ತೆ. ಮತ್ತು ಕಚ್ಚಾ ತೈಲದ ಬೆಲೆ ಕೂಡ ಪ್ರತಿ ಬ್ಯಾರೆಲ್ಗೆ $90 ಇಂದ $100, $110ವರೆಗೂ ಕೂಡ ಇರುತ್ತೆ ಅಂತ ಹೇಳಿ ಈಗ ರೇಟಿಂಗ್ ಏಜೆನ್ಸಿ ಆದಂತಹ ಮೂಡೀಸ್ ಪ್ರೆಡಿಕ್ಷನ್ ಅನ್ನ ಮಾಡಿದೆ. ಏಕೆಂತಂದ್ರೆ ಹೊರ್ಮುಜ್ ಜಲಸಂಧಿನಲ್ಲಿ ಈ ಮೊದಲು ಯುದ್ಧ ಆರಂಭವಾಗಿದ್ದ ಮುಂಚಿತವಾಗಿ ಪ್ರತಿನಿತ್ಯ 150 ತೈಲ ಹಡಗುಗಳು, ಟ್ಯಾಂಕರ್ಗಳು, LPG ಟ್ಯಾಂಕರ್ಗಳು ಸಂಚಾರವನ್ನು ಮಾಡ್ತಾ ಇದ್ವು, ಸರಾಗವಾಗಿ ಸಂಚಾರವನ್ನು ಮಾಡ್ತಾ ಇದ್ವು. ಆದ್ರೀಗ ಹೊರ್ಮುಜ್ ಜಲಸಂಧಿಯನ್ನ ಇರಾನ್ ದೇಶ ಬಂದ್ ಮಾಡಿರೋದ್ರಿಂದಾಗಿ ಈಗ ಹೊರ್ಮುಜ್ ಜಲಸಂಧಿಯ ಮೂಲಕ ಸಾಗುವಂತಹ ಹಡಗುಗಳ ಸಂಖ್ಯೆ ಪ್ರತಿನಿತ್ಯ 5ರಿಂದ 10ಕ್ಕೆ ಮಾತ್ರ ಇಳಿದಿದೆ. ಹಾಗಾಗಿ ಇನ್ನ ಹೊರ್ಮುಜ್ ಜಲಸಂಧಿಯ ಸುತ್ತಮುತ್ತಲೇ ಇನ್ನು ಸಾಕಷ್ಟು ಹಡಗುಗಳಿವೆ. ಈ ಒಂದು ಬ್ಯಾಕ್ಲಾಗ್ ಹಡಗುಗಳು ಈಗ ಯುದ್ಧದ ಒಂದು ಶಾಂತಿ ಮಾತುಕತೆಗಳು ಏರ್ಪಟ್ಟ ಬಳಿಕ ಮುಕ್ತವಾಗಿ ಸಂಚಾರವನ್ನು ಮಾಡಬಹುದು. ಹಾಗಾಗಿ ಮುಕ್ತವಾಗಿ ಸಂಚಾರ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟರು ಕೂಡ ಆ ಹಡಗುಗಳಿಗೆಲ್ಲವೂ ಕೂಡ ಸಂಚಾರವನ್ನು ಮಾಡಲಿಕ್ಕೆ ತಿಂಗಳುಗಟ್ಟಲೆ ಕಾಲಾವಕಾಶ ಬೇಕಾಗುತ್ತೆ. ಒಂದೇ ಬಾರಿಗೆ ಎಲ್ಲ ಹಡಗುಗಳು ಕೂಡ ಈ ಹೊರ್ಮುಜ್ ಜಲಸಂಧಿಯ ಮೂಲಕವೇ ಸಂಚಾರ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಹಂತವಾಗಿಯೇ ಹೊರ್ಮುಜ್ ಜಲಸಂಧಿ ಬಳಿ ಇರತಕ್ಕಂಥ ಹಡಗುಗಳನ್ನು ಕ್ಲಿಯರ್ ಮಾಡಬೇಕಾಗುತ್ತೆ, ಸಂಚಾರ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕಾಗುತ್ತೆ. ಹೀಗಾಗಿ ಈ ಒಂದು ನಾರ್ಮಲ್ ಸ್ಥಿತಿಗೆ ಬರಲಿಕ್ಕೆ ತಿಂಗಳುಗಟ್ಟಲೆ ಕಾಲಾವಕಾಶ ಬೇಕಾಗುತ್ತೆ. ಹೀಗಾಗಿ ಈ ವರ್ಷ ಪೂರ್ತಿ ಜಗತ್ತಿನಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆಯಾಗೇ ಇರುತ್ತೆ ಅಂತೇಳಿ ರೇಟಿಂಗ್ ಏಜೆನ್ಸಿ ಮೂಡೀಸ್ ಪ್ರೆಡಿಕ್ಷನ್ ಅನ್ನ ಮಾಡಿದೆ. ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $90 ನಿಂದ $100, $110ವರೆಗೂ ಕೂಡ ಇರುತ್ತೆ ಅಂತ ಹೇಳಿದೆ. ಯುದ್ಧಕ್ಕಿಂತ ಮುಂಚಿತವಾಗಿ ಪ್ರತಿ ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ ಕೇವಲ $65 ಇತ್ತು, $65ರಿಂದ $70 ಒಳಗಾಗಿತ್ತು. ಆದರೆ ಈಗ ಈ ವರ್ಷ ಪೂರ್ತಿ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $100-110ವರೆಗೂ ಕೂಡ ಏರಿಕೆಯಾಗೇ ಇರುತ್ತೆ ಅಂತ ಹೇಳಿದೆ. ಮುಖ್ಯವಾಗಿ ಕಚ್ಚಾ ತೈಲದ ಬೆಲೆ ಈ ರೀತಿಯಾಗಿ ಏರಿಕೆಯಾಗಿದ್ದಂತಹ ಸಂದರ್ಭದಲ್ಲಿ ಜಗತ್ತಿನಲ್ಲಿ ಹಣದುಬ್ಬರ ಉಂಟಾಗುತ್ತೆ. ಅಗತ್ಯ ವಸ್ತುಗಳನ್ನು
ಸಾಗಾಟ ಮಾಡ್ತಕ್ಕಂಥದ್ದು ಬೆಲೆ ಹೆಚ್ಚಾಗುತ್ತೆ. ಇದರಿಂದಾಗಿ ಹಣದುಬ್ಬರ ಉಂಟಾಗುತ್ತೆ. ಹಣದುಬ್ಬರ ಹೆಚ್ಚಾದಂಥ ಸಂದರ್ಭದಲ್ಲಿ ಆಯಾ ದೇಶದ ಸೆಂಟ್ರಲ್ ಬ್ಯಾಂಕ್ಗಳು ಕೂಡ ಬಡ್ಡಿ ದರವನ್ನು ಏರಿಕೆಯನ್ನು ಮಾಡ್ತವೆ. ಬಡ್ಡಿ ದರ ಏರಿಕೆ ಮಾಡೋದ್ರಿಂದ ಜನ ತಗೊಳ್ತಕ್ಕಂತಹ ಗೃಹ ಸಾಲಗಳಾಗ್ಬೋದು, ವಾಹನ ಸಾಲ ಮತ್ತು ವೈಯಕ್ತಿಕ ಸಾಲ ಇವುಗಳ ಬಡ್ಡಿ ದರಗಳು ಕೂಡ ಏರಿಕೆ ಆಗ್ತದೆ ಮತ್ತು ಜಗತ್ತಿನ ದೇಶಗಳ ಆರ್ಥಿಕತೆಗೂ ಕೂಡ ಹೊಡೆತ ಬೀಳುತ್ತೆ. GDP ಬೆಳವಣಿಗೆ ಕೂಡ ಕುಸಿತ ಆಗುತ್ತೆ. ಈಗ ಎಲ್ಲ ದೇಶಗಳಿಗೂ ಕೂಡ ಆರ್ಥಿಕ ಹೊಡೆತ ಉಂಟಾಗುತ್ತೆ ಮತ್ತು ಆರ್ಥಿಕ ಕುಸಿತ ಕೂಡ ಜಗತ್ತಿನಲ್ಲಿ ಸಂಭವಿಸಬಹುದು ಅನ್ನುವ ಪ್ರೆಡಿಕ್ಷನ್ಸ್ ಕೂಡ ಕೆಲವೊಂದು ಸಂಸ್ಥೆಗಳು ಕೂಡ ಮಾಡ್ತಾ ಇವೆ. ಹೀಗಾಗಿ ಯುದ್ಧ ದೀರ್ಘಕಾಲದವರೆಗೂ ಕೂಡ ಮುಂದುವರೆದ್ರೆ ಜಗತ್ತಿನಲ್ಲಿ ಆರ್ಥಿಕ ಕುಸಿತ ಮತ್ತೆ ಉಂಟಾಗಬಹುದು. ಈ ಹಿಂದೆ 2008ರಲ್ಲಿ ಉಂಟಾದಂತಹ ಜಗತ್ತಿನ ಆರ್ಥಿಕ ಕುಸಿತದ ಮಾದರಿನಲ್ಲೇ ಮತ್ತೊಂದು ಆರ್ಥಿಕ ಕುಸಿತ ಉಂಟಾಗಬಹುದು ಅನ್ನುವ ಪ್ರೆಡಿಕ್ಷನ್ಸ್ ಅನ್ನು ಕೂಡ ಈಗ ಆರ್ಥಿಕ ಸಂಸ್ಥೆಗಳು, ರೇಟಿಂಗ್ ಏಜೆನ್ಸಿಗಳು ಕೂಡ ಮಾಡ್ತವೆ. ಮುಖ್ಯವಾಗಿ ಜನರ ಖರೀದಿ ಸಾಮರ್ಥ್ಯ ಕೂಡ ಕುಸಿಯುತ್ತೆ ಮತ್ತು ಜಗತ್ತಿನಲ್ಲಿ ತೈಲ ಪೂರೈಕೆ ಕೂಡ ನಾರ್ಮಲ್ ಸ್ಥಿತಿಗೆ ಬರಲಿಕ್ಕೂ ಕೂಡ ಈ ವರ್ಷದ ಅಂತ್ಯದವರೆಗೂ ಕೂಡ ಸಮಯಾವಕಾಶ ಬೇಕಾಗುತ್ತೆ ಅನ್ನೋ ಒಂದು ಮಾತನ್ನ ಈಗ ಮೂಡಿಸ್ ರೇಟಿಂಗ್ ಏಜೆನ್ಸಿ ಹೇಳಿದೆ. ಈಗ ಮುಖ್ಯವಾಗಿ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಇನ್ನೂ ಮಾತುಕತೆಗಳು ನಡೀತಾನೆ ಇವೆ. ಯಾವುದೇ ಅಂತಿಮ ತೀರ್ಮಾನಕ್ಕೆ ಅಮೆರಿಕ ಮತ್ತು ಇರಾನ್ ಬಂದಿಲ್ಲ. ನಮ್ಮೊಂದಿಗೆ ಒಂದು ಶಾಂತಿ ಮಾತುಕತೆಯನ್ನು ಮಾಡ್ಕೊಳ್ಳಿ ಅಂತೇಳಿ ಅಮೆರಿಕ ಹೇಳಿದ್ರು ಕೂಡ ಇರಾನ್ ಕೇಳ್ತಾ ಇಲ್ಲ. ಇರಾನ್ನ ಬೇಡಿಕೆಗಳಿಗೆ ಅಮೆರಿಕ ಒಪ್ಪುತ್ತಾ ಇಲ್ಲ. ಅದೇ ರೀತಿಯಲ್ಲಿ ಅಮೆರಿಕದ ಬೇಡಿಕೆಗಳಿಗೂ ಕೂಡ ಇರಾನ್ ಒಪ್ತಾ ಇಲ್ಲ. ಇದರಿಂದಾಗಿ ಇನ್ನೂ ಬಿಗುವಿನ ಪರಿಸ್ಥಿತಿ ಅಮೆರಿಕ ಮತ್ತು ಇರಾನ್ ನಡುವೆ ಮುಂದುವರೆದಿದೆ. ಈಗ ಮೊನ್ನೆ ಕೂಡ ಇರಾನ್ನ ಮೇಲೆ ಮತ್ತೊಂದು ಸುತ್ತಿನ ಯುದ್ಧ ಮಾಡಲಿಕ್ಕೆ ಅಮೆರಿಕ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿತ್ತು. ಆದರೆ ಗಲ್ಫ್ ರಾಷ್ಟ್ರಗಳು ಹೇಳಿದ ಕಾರಣಕ್ಕಾಗಿ ಈ ದಾಳಿ ನಡೆಸೋದನ್ನು ನಾವು ಮುಂದೂಡಿದ್ದೇವೆ ಅಂತೇಳಿ ಅಮೆರಿಕ ಹೇಳಿದೆ. ಆದರೆ ನಾವು ಆ ರೀತಿಯಾಗಿ ಯಾವುದೇ ಮಾತನ್ನ ಅಮೆರಿಕಕ್ಕೆ ಹೇಳಿಲ್ಲ ಅಂತೇಳಿ ಗಲ್ಫ್ ರಾಷ್ಟ್ರಗಳು ಕೂಡ ಹೇಳ್ತವೆ. ಮತ್ತೊಂದು ಕಡೆಯಲ್ಲಿ ನಮ್ಮ ಮೇಲೆ ಯಾವುದೇ ದಾಳಿ ನಡೆದ್ರು ಕೂಡ ಪ್ರತಿ ದಾಳಿ ನಡೆಸಲಿಕ್ಕೆ ನಾವು ಕೂಡ ಸಿದ್ಧವಾಗಿದ್ದೇವೆ ಅಂತೇಳಿ ಇರಾನ್ ಕೂಡ ಹೇಳ್ತಾ ಇದೆ. ಹೀಗಾಗಿ ಒಂದು ಜಟಾಪಟಿ ಅಮೆರಿಕ ಮತ್ತು ಇರಾನ್ನ ನಡುವೆ ಈಗಲೂ ಕೂಡ ಮುಂದುವರಿತಾ ಇದೆ. ರಾಹುಲ್. ರೈಟ್ ಚಂದ್ರಮೋಹನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.